4 ಕೆಜಿ ತೂಕವನ್ನ ವಿಚಾರಣಾಧೀನ ಕೈದಿ ದರ್ಶನ್ ಕಳ್ಕೊಂಡಿದ್ದಾರೆ. ಸೆಂಟ್ರಲ್ ಜೈಲಿಗೆ ಬಂದಾಗ 107 ಕೆಜಿ ಇದ್ದಂತಹ ದರ್ಶನ್ ಇದೀಗ 103 ಕೆಜಿ ತೂಕ ತೂಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂಟಿತನ ಹಾಗೂ ಏಕಾಂಗಿತನದಿಂದ ದರ್ಶನ್ ಹೊರ ಬಂದಿಲ್ಲ. ಸಿಕ್ಕಾಪಟ್ಟೆ ಸ್ಟ್ರೆಸ್ ತೆಗೆದುಕೊಂಡಿದ್ದಾರೆ ಮತ್ತು ಆಹಾರವನ್ನ ಸೇವನೆ ಮಾಡದೇ ಇರೋದ್ರಿಂದ ವೆಯ್ಟ್ ಲಾಸ್ ಆಗಿದೆ ಅನ್ನೋದು ಜೈಲಿನ ಮೂಲಗಳ ಮಾಹಿತಿ. ಬಟ್ ಇದು 4 ಕೆಜಿ ಎಲ್ಲ ನಂಬರನ್ನು ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಪರಪ್ಪನಗ್ರಹಾರದಲ್ಲಿ ಕೂಡ ಅವರು ಯಾವಾಗ ಜೈಲಿಗೆ ಹೋದ್ರು ಆಗ 10 ಕೆಜಿ ಡೌನ್ ಆಗ್ಬಿಟ್ರು 15 ದಿವಸಕ್ಕೆ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಅದು ಅಸಹಜವಾಗಿ ವೆಯ್ಟ್ ಲಾಸ್ ಆಗೋದು. ಏನೋ ಒಂದು ಆರೋಗ್ಯ ಸಮಸ್ಯೆ ಇದ್ರೆ ಅಷ್ಟೊಂದು ವೆಯ್ಟ್ ಲಾಸ್ ಆಗ್ತಾರೆ. ಈಗಲೂ ಅಷ್ಟೇ 2 ದಿನದಲ್ಲಿ 4 ಕೆಜಿ ಲಾಸ್ ಆಗ್ತಾರೆ ಅಂದ್ರೆ ನಂಬೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ನಂಬಲೇಬೇಕಾದಂತಹ ಸ್ಥಿತಿನ ಗೊತ್ತಿಲ್ಲ. ಅವರ ದೇಹದಲ್ಲಿರುವಂತಹ ಸಮಸ್ಯೆ ಏನು ಹಾಗಾದ್ರೆ ಅನ್ನೋದು ಪ್ರಶ್ನೆ. ಇದೇ ರೀತಿ ವೆಯ್ಟ್ ಲಾಸ್ ಆಗ್ತಾ ಹೋದ್ರೆ ಇನ್ನೊಂದು 15-20 ದಿವಸದಲ್ಲಿ ಅರ್ಧಕ್ಕರ್ಧ ಅವರ ವೆಯ್ಟ್ ಅನ್ನ ಅವ್ರು ಬಂದ್ಬಿಡ್ತಾರೆ. ಸೊ ಸ್ವಲ್ಪ ಕಷ್ಟ ಇದೆ, ನಂಬೋದಂತೂ ಬಹಳ ಕಷ್ಟ. 4 ಕೆಜಿ ತೂಕ ಅಂದ್ರೆ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ಅಸಹಜವಾಗಿ ವೆಯ್ಟ್ ಲಾಸ್ ಆಗ್ತಾ ಇದೆ ದರ್ಶನ್ದು ಅನ್ನೋದು ಪ್ರಶ್ನೆ. ಅವ್ರು ಪರಪ್ಪನಗ್ರಹಾರ ಜೈಲಿನಲ್ಲಿ ಇದ್ದಾಗಲೂ ಕೂಡ ತೂಕ ಕಳ್ಕೊಂಡಿದ್ದಾರೆ, ಚಿಂತಾಕ್ರಾಂತರಾಗಿದ್ದಾರೆ ಅಂತೆಲ್ಲ ಹೇಳಲಾಗ್ತಾ ಇತ್ತು. ಆಮೇಲೆ ಫೋಟೋ ವೈರಲ್ ಆಗಿದ್ದೆಲ್ಲ ನೋಡಿದ್ರೆ ಬಹಳ ದಷ್ಟಪುಷ್ಟವಾಗೇ ಇದ್ರು. ಈಗಲೂ ಕೂಡ ಅಂಥದ್ದೇ ಪರಿಸ್ಥಿತಿನ ಅನ್ನೋದು ಪ್ರಶ್ನೆ, ಅಥವಾ ಅವ್ರ ಬಗ್ಗೆ ಸಿಂಪತಿ ಮೂಡ್ಲಿ ಅನ್ನೋ ನಿಟ್ಟಿನಲ್ಲಿ ಈ ಸುದ್ದಿಯನ್ನ ಹರಿಬಿಡ್ಲಾಯ್ತಾ? ಮಮತಾ, ಬೆಂಗಳೂರಿನಿಂದ ಬಳ್ಳಾರಿಗೆ ದರ್ಶನ್ ಅವರನ್ನ ಕರೆದುಕೊಂಡು ಬರುವಂತ ಸಂದರ್ಭದಲ್ಲಿ 350 ಕಿಲೋಮೀಟರ್ ಕ್ರಮಿಸಿದ್ರು. ಅದಾದ್ಮೇಲೆ ಅಲ್ಲಿಂದ ಲಾಂಗ್ ಜರ್ನಿ ಮಾಡ್ಕೊಂಡು ಬಂದ ದಿನವೂ ಸಹಿತ ಬೆಳಿಗ್ಗೆ ಟಿಫಿನ್ ಅನ್ನು ಮಾಡಿರಲಿಲ್ಲ, ಮತ್ತೊಂದು ಕಡೆಗೆ ಮಧ್ಯಾಹ್ನ ಊಟ ಸಹಿತ ಮಾಡಿರಲಿಲ್ಲ. ಹೀಗಾಗಿ ಅದಾದ್ಮೇಲೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದಾದ್ಮೇಲೆ ಸಹಜವಾಗಿ ಹೊಸ ಸ್ಥಳ, ಹೊಸ ಜಾಗ, ಇಲ್ಲಿ ಹೊಂದ್ಕೊಳ್ಳೋದು ತುಂಬಾ ಕಷ್ಟ. ಹೀಗಾಗಿ 2 ರಾತ್ರಿ ಕಳೆದ್ರು ಸಹಿತ ಸಿಕ್ಕಾಪಟ್ಟೆ ಒದ್ದಾಡಿದ್ರು, ನಿದ್ದೆಯನ್ನು ಕೂಡ ಮಾಡಿರಲಿಲ್ಲ. ಹೀಗಾಗಿ ಸಹಜವಾಗಿ ದರ್ಶನ್ ಅವರು ಒಂದಿಷ್ಟು ಮಟ್ಟಿಗೆ ಬಳಲಿದ್ದಾರೆ. ಆದ್ರೆ ಒಂದು ಮಾಹಿತಿಯ ಪ್ರಕಾರ 2 ರಾತ್ರಿ ಕಳೆದ ನಂತರದಲ್ಲಿ 4 ಕೆಜಿ ತೂಕ ಕಡಿಮೆ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾಹಿತಿ ಇದ್ರೂ ಸಹಿತ ಸದ್ಯಕ್ಕೆ ಬಲ್ಲ ಮೂಲಗಳ ಮಾಹಿತಿ ಇರುವಂತದ್ದು ಏನಂದ್ರೆ ದರ್ಶನ್ ಅವರು ಸಿಕ್ಕಾಪಟ್ಟೆ ಬಳಲಿದ್ದಾರೆ, ಸರಿಯಾಗಿ ಊಟವನ್ನು ಮಾಡ್ತಾ ಇಲ್ಲ, ನಿದ್ದೆಯನ್ನು ಮಾಡ್ತಾ ಇಲ್ಲ. ಹೀಗಾಗಿ 3-4 ಕೆಜಿ ಕಡಿಮೆ ಆಗಿದ್ದಾರೆ ಅನ್ನುವಂತ ಮಾತನ್ನು ಹೇಳ್ತಾರೆ. ಆದ್ರೆ ಇದು ದೊಡ್ಡ ಮಟ್ಟದ ಅನಾರೋಗ್ಯ ಸಮಸ್ಯೆ ಇದ್ದಂತವರಿಗೆ ಮಾತ್ರ ಇಷ್ಟೊಂದು ಪ್ರಮಾಣದಲ್ಲಿ ತೂಕ ಇಳಿಕೆ ಆಗೋದಕ್ಕೆ ಸಾಧ್ಯ. ಆದ್ರೆ ದರ್ಶನ್ ಅವರಿಗೆ ಅಂತ ಹೇಳ್ಕೊಳ್ಳುವಂತ ಕಾಯಿಲೆ ಯಾವುದೂ ಇಲ್ಲ, ಆದ್ರೂ ಸಹಿತ ಇಷ್ಟೊಂದು ಪ್ರಮಾಣದಲ್ಲಿ ತೂಕ ಇಳಿಕೆ ಆಗಿದೆ ಅನ್ನುವಂತ ಸುದ್ದಿ ಏನಿದೆ ಬಹುಶಃ ಅದು ನಂಬಲಿಕ್ಕೂ ಕಷ್ಟ ಸಾಧ್ಯ ಆಗಿದ್ರು ಸಹಿತ ನಂಬಲೇಬೇಕಾದಂತ ಪರಿಸ್ಥಿತಿ ಕೂಡ ಇದೆ. ಯಾಕಂದ್ರೆ ದರ್ಶನ್ ಅವರು ಲಾಂಗ್ ಜರ್ನಿ ಮಾಡ್ಕೊಂಡು ಬಂದಿದ್ರು, ಮತ್ತೊಂದು ಕಡೆಗೆ ಇಲ್ಲಿ ಸರಿಯಾಗಿ ಊಟ ನಿದ್ದೆಯನ್ನು ಸಹಿತ ಮಾಡಿಲ್ಲ. ಹೀಗಾಗಿ ಯಾರ ಜೊತೆಗೆ ಬೆರೀತಾ ಇಲ್ಲ, ಒಂಟಿತನ ಕಾಡ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಸಾಕಷ್ಟು ಬಳಲಿದ್ದಾರೆ. ಹೀಗಾಗಿ 3-4 ಕೆಜಿ ಕಡಿಮೆ ಆಗಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ಇದೀಗ ಮಾಹಿತಿ ಸಿಕ್ಕಿರುವಂತದ್ದು. ಮಮತಾ, 4 ಕೆಜಿ 2 ದಿನದಲ್ಲಿ ಅಂತ ಹೇಳಿದ್ರೆ ಲಿಕ್ವಿಡ್ ಡಯಟ್ ಮಾಡೋರು ಕೂಡ ಸಾಧ್ಯ ಇಲ್ಲ. ಒಂದು 15 ದಿವಸ ಲಿಕ್ವಿಡ್ ಡಯಟ್ ಮಾಡಿದವ್ರು ಕೂಡ ಕಳ್ಕೊಳ್ಳೋದು ಮ್ಯಾಕ್ಸಿಮಮ್ ಅಂದ್ರೆ 2-3 ಕೆಜಿ. ಇನ್ನು 2 ದಿನದಲ್ಲಿ 4 ಕೆಜಿ ಅಂದ್ರೆ ಅವ್ರ ಬಗ್ಗೆ ಸಿಂಪತಿ ಮೂಡ್ಲಿ ಅಂತ ಹೇಳಿ ಜೈಲಿನ ಮೂಲಗಳಿಂದ ಹೊರಬಿದ್ದಿರುವ ಮಾಹಿತಿನ ಇದು ಗೊತ್ತಿಲ್ಲ. ನಂಬೋದಕ್ಕೆ ತೀರಾ ಕಷ್ಟ.